ಎಲ್ರಿಗೂ ನಮಸ್ಕಾರ. ಇವತ್ತು ಗುರುವಾರ ದಿನದ ವ್ಲಾಗ್ ಇದು. ಅದಕ್ಕೆ ಬೇಗ ಗುರುವಾರ ಇಪ್ಕೊಯ್ ನಾವು ಬೇಗ ಎದ್ಕೊಂಡು ದೇವ್ರ ಪೂಜೆ ಮಾಡ್ಕೊಂಡು ಸ್ನಾನ ಎಲ್ಲ ಮುಗಿಸಿ ರೆಡಿ ಆಯ್ಕೊಂಡಿತ್ತು. ಗುರುವಾರ ಇಪ್ಕೊಯ್ ನಮಗೆ ರಾಯರ ಪೂಜೆ ಮಾಡ್ದಿರ ಸಮಾಧಾನ ಆಗ್ತಿಲ್ಲ. ಹಂಗೆ ಅಪ್ಕೊಯ್ ನಮ್ಮ ರಾಯರ ಪೂಜೆ ಮಾಡ್ರೇ ಮನೆಗೆ ಒಂದು ಸ್ವಲ್ಪ ನಮಗೆ ಒಳ್ಳೆ ನೆಮ್ಮದಿ ಹೆಂಗಿರುತ್ತೆ ಅನ್ಕೊಂಡು ಅದಕ್ಕೋಸ್ಕರ ಬೆಳಗ್ಗೆನೇ ಎದ್ದು ನನ್ನ ಮಗ ಪಾಪ ಎಲ್ಲ ರೆಡಿ ಮಾಡಿ ಇಟ್ಟಿದ್ದ. ಹಂಗೆ ಅಪ್ಕೊಯ್ ಸ್ವಲ್ಪ ಇವತ್ತು ಬೇಗನೆ ಪೂಜೆ ಎಲ್ಲ ಮಾಡೋಕ್ಕಾಯ್ತು. ಎಂತಕ್ಕಂದರೆ ಈ ಸೈಡ್ ತಿಂಡಿ ಎಲ್ಲ ರೆಡಿ ಮಾಡ್ಕೊಂಡು ಮತ್ತು ಮನೆ ಕೆಲಸನೂ ಇರುತ್ತಲ್ಲ, ಹಂಗಪ್ಕೊ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ನನಗೂ ಸ್ವಲ್ಪ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಬಾತು ಅಂತ ಅವ ಎಲ್ಲ ರೆಡಿ ಮಾಡಿ ಕೊಟ್ಟ. ಹಂಗಪ್ಕೊ ಬೇಗ ಪೂಜೆ ಎಲ್ಲ ಮುಗಿಸಿ ಈಗ ನಾನು ಪಲಾವ್ ಮಾಡಿದ್ದೆ ಇವತ್ತು. ಆದರೆ ಅವಳಿಗೆ ನನ್ನ ಮಗಳಿಗೆ ಸ್ವಲ್ಪ ಖಾರ ಅಂದರೆ ಇಷ್ಟ ಆಗ್ತಿಲ್ಲ. ಹಂಗಪ್ಕೊ ಅವಳಿಗೆ ಮಸಾಲೆ ಎಲ್ಲ ಕಡಿಮೆ ಹಾಕಿ ಸ್ವಲ್ಪ ಬಟಾಣಿ ಅಂದರೆ ಇಷ್ಟ ಆಗ್ತದೆ ಜಾಸ್ತಿ ಹಾಕಿ ಅವಳಿಗೆ ಸ್ವಲ್ಪ ಪಲಾವ್ ಥರನೇ ಮಾಡಿಕೊಟ್ಟೆ. ಅವಳಿಗೆ ಆರು ಇಷ್ಟ ಆಯಿತು, ಸ್ವಲ್ಪ ತಿಂದ್ಲು. ಅವಳಿಗೆ ಬಟಾಣಿ ಎಲ್ಲ ಸ್ವಲ್ಪ ಇಷ್ಟ ಅವಳಿಗೆ. ಇವ ದೇವಸ್ಥಾನಕ್ಕೆ ಇವತ್ತು ಹೊಯ್ಬಪ್ಪ ಬಾರ ಅಂತ ಹೇಳಿದ್ರೆ ಅವ ಫಸ್ಟ್ ನಾನು ತಿಂಡಿ ತಿನ್ಕೊಂಡೇ ಬಪ್ಪುದು ಅಂತ ಹೇಳಿ ಕೂತ್ಕೊಂಡಿದ್ದ. ಅಂತೂ ಅವನ ತಿಂಡಿ ಎಲ್ಲ ಮುಗಿಸಿ ಮಕ್ಕಳನ್ನೆಲ್ಲ ಗಾಡಿ ಹತ್ತಿಸಿ ಅಂತೂ ಹೊರಟು ದೇವಸ್ಥಾನಕ್ಕೆ ಬಪ್ಪಷ್ಟೊತ್ತಿಗೆ ಸುಮಾರು ಹೊತ್ತು ಆಯ್ತು. ಆರು ಬೆಳಗ್ಗೆನೆ ಅಂತ ತಿಂಡಿ ತಿನ್ನಲ ಇನ್ನು ಫಸ್ಟ್ ದೇವಸ್ಥಾನಕ್ಕೆ ಹೊಯ್ಬಪ್ಪ ಅಂತ. ಎಂತಕ್ಕಂದರೆ ತುಂಬ ಟೈಮಿಂದ ಈ ದೇವಸ್ಥಾನಕ್ಕೆ ಕನ್ಕೊಂಡ್ರು ಆಯಿಲ್ಲ. ಆದರೆ ಇವತ್ತೇನೋ ಪುಣ್ಯಕ್ಕೆ ದೇವ್ರ ಪುಣ್ಯಕ್ಕೆ ಬಪ್ಪು ಥರ ಆಯ್ತು ನಾವು, ಅದೇ ಒಂದು ಖುಷಿ. ಅಂತೂ ದೇವಸ್ಥಾನಕ್ಕೆ ಇಲ್ಲಿ ಇಷ್ಟು ಹತ್ರ ಇದ್ದರೂ ಕೂಡ ಎಷ್ಟೋ ವರ್ಷ ಆಯ್ತು ಅಂತ ಹೇಳಕ್ಕೆ ಇಲ್ಲಿಗೆ ಬರದೆ ನಾನು. ಆದರೂ ಇವತ್ತು ಬಪ್ಪಕ್ಕಾಯ್ತಲ್ಲ ಅದೇ ದೊಡ್ಡ ಖುಷಿ. ಈ ದೇವಸ್ಥಾನ ತುಂಬ ಹಳೆಯ ದೇವಸ್ಥಾನ ಅಂತಲೇ ಹೇಳಕ್ಕೆ. ಆರು ಇತ್ತಲೇ ಸ್ವಲ್ಪ ಎಲ್ಲ ಸರಿ ಮಾಡಿ ಊರ ಜನ ಎಲ್ಲ ಸೇರ್ಕೊಂಡು ಚಂದ ಮಾಡಿ ರೆಡಿ ಮಾಡಿರು. ಹಾಗೆ ಇಲ್ಲಿನ ಜನ ಎಲ್ಲ ಪ್ರೋತ್ಸಾಹ ಕೊಟ್ಟು ಇಲ್ಲಿ ವರ್ಷಕ್ಕೊಂದ್ಸಲ ಜಾತ್ರೆ ಥರ ಕೂಡ ನಡೆಯುತ್ತೆ. ಹಂಗಪ್ಕೊಯ್ ಫುಲ್ ಖುಷಿ ಇತ್ತು. ಇಲ್ಲಿ ಭಟ್ರು ಇವತ್ತೆಂತ ಬೆಳಗ್ಗೆನೇ ಪೂಜೆ ಮಾಡಿಟ್ಟು ಹೋಗಿರ್ತಾರೆ ಅವರು. ಈಗೇನು ಪೂಜೆ ಮಾಡೋಕ್ಕೆ ಯಾರು ಭಟ್ರಿಲ್ಲ. ಇನ್ನು ಕಾಣ್ಲಕ್ಕೆ ಇಲ್ಲಿ ಜನನೂ ಇಲ್ಲ, ಸ್ವಲ್ಪ ವಿಶಾಲವಾಗಿರುತ್ತೆ ದೇವಸ್ಥಾನ. ಆದರೆ ಯಾರು ಬೇಕಾದ್ರೆ ಬರ್ಲಕ್ಕೆ ಬಾಗಿಲು ಓಪನ್ ಇರುತ್ತಲ್ಲ ಹಂಗಪ್ಕೊಯ್. ಅಂತೂ ನಾವು ದೇವಸ್ಥಾನಕ್ಕೆಲ್ಲ ಕೈ ಮುಕ್ಕೊಂಡು ದೇವರಿಗೆ ಇನ್ನೇನು ಹಣ್ಣು ಕೈ ಪೂಜೆ ಅಂತ ಮಾಡಲ. ಸೋಮವಾರ ಬಂದರೆ ಅಡ್ಡಿಲ್ಲ, ಭಟ್ರೆಲ್ಲ ಇರ್ತಾರೆ. ಅಷ್ಟೊತ್ತಿಗೆ ನಾವು ಬಂದು ಪೂಜೆ ಮಾಡ್ಕಮ್ಮ ಅಂತ ಹೇಳ್ಕೊಂಡು ಇವತ್ತೆಲ್ಲ ಕೈ ಮುಗ್ದು ಹಾಗೆ ನಡೀತು. ಅಷ್ಟೊತ್ತಿಗೆ ಇಲ್ಲಿ ಕಾಣ್ಲಕ್ಕೆ ಈ ಬೋರ್ಡೆಲ್ಲ ಹಾಕಿರು ಚಂದ ದೇವ್ರದ್ದೆಲ್ಲ, ಅದೆಲ್ಲ ಓದ್ಕೊಂಡು ಸ್ವಲ್ಪ ಮನ್ಸಿಗೆ ನೆಮ್ಮದಿ ತಗೊಂಡು ಎಂತ ನೋವಿದ್ರು ಮರ್ತಿಕ್ಕಿ ಹೊರಡ್ತು ನಾವು ಇಲ್ಲಿಂದ ಹಾಪ ಅಂತ ಹೊರಡ್ತು. ಇಲ್ಲಿ ಕಾಣ್ಲಕ್ಕೆ ಗೆದ್ದೆ ಎಲ್ಲ ಫುಲ್ ನಟ್ಟಿರು. ಹಂಗಪ್ಕೊ ಇಲ್ಲೆಲ್ಲ ಹೊರಗೆ ಎಷ್ಟು ಹಸ್ರಾಯಿ ಇತ್ತಂತ. ಈ ಥರ ಹೊರಗೆಲ್ಲ ಹಸ್ರು ಕಾಂಬು ಬೆಳಿಗ್ಗೆ ನಮಗೆ ಸಿಕ್ಕದ ಪುಣ್ಯ ಅಂತಲೇ ಹೇಳಕ್ಕೆ. ಈ ಗೆದ್ದೆಗಳ ಮಧ್ಯೆ ಈ ದೇವಸ್ಥಾನ ಕಾಂಬದು ಇನ್ನೂ ಪುಣ್ಯ ಅಂತಲೇ ಹೇಳಕ್ಕೆ. ಇದನ್ನೆಲ್ಲ ಕಂಡ್ಕೊಂಡು ನಾವು ಹಾಪ ಮನೆಗೆ ಅಂತ ಹೊರಡ್ತು. ಎಷ್ಟೋ ಒಂದ್ಸಲ ಸುಮಾರು ಸಲ ಇಲ್ಲಿಗೆ ಅನ್ಕೊಂಡಿದ್ದೆ, ಇಲ್ಲಿಗೆ ಹೊಯ್ಕ್ ಅನ್ಕೊಂಡ್ರು ಹೋಗ್ಕತ್ತಿಲ್ಲ. ಮೊನ್ನೆ ಸೋಮವಾರ ಕೂಡ ಮಕ್ಕಳನ್ನೆಲ್ಲ ಕರ್ಕೊಂಡೇ ಬರ್ಕಂಡು ಅವರು ಬಪ್ಪು ತನಕ ಆದರೂ ಕೂಡ ನಂಗೆ ಇಲ್ಲಿಗೆ ಬಪ್ಪಕ್ಕಾಯಿಲ್ಲ. ಎಂತಕ್ಕಂತ ಗೊತ್ತಿಲ್ಲ. ಎಂತಕ್ಕಂದರೆ ಮಕ್ಕಳೆಲ್ಲ ಅವರು ಸ್ನಾನ ಮಾಡಿಸಿ ಕರ್ಕೊಂಡು ಬಪ್ಪಷ್ಟರಲ್ಲಿ ತುಂಬ ಲೇಟ್ ಆಗ್ತಲ್ಲ. ಅಷ್ಟೊತ್ತಿಗೆ ಹಾಪು ಮೂಡೇ ಒಯ್ಯಿರುತ್ತು. ಹಂಗಬ್ಕೊಯ್ ಇವತ್ತು ಏನಾರು ಐಲಿ ಅನ್ಕೊ ಬೆಳಗ್ಗೆನೇ ಬಂತು. ಇಲ್ಲೆಲ್ಲ ಹಕ್ಕಿ ಕಾಣ್ಲಕ್ಕೆ ಅದೆಲ್ಲ ಅಲ್ಲಿ ಬಾಳೆಹಣ್ಣು ಹಾಕುತ್ತೆ, ಅದನ್ನು ಎಷ್ಟು ಖುಷಿಯಲ್ಲಿ ತಿಂತ ಇತ್ತಂತ. ಹಾಗೆ ಇವತ್ತಿನ ವಿಡಿಯೋ ಹೆಣ್ಣು ಮಾಡ್ತೆ. ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು. ನೀವು ಸಪೋರ್ಟ್ ಮಾಡಿದಷ್ಟು ನಮಗಿನ್ನೂ ತುಂಬ ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಆಯ್ತು.